ದಿನ ಬೆಳಗ್ಗೆ ಅದೇ ದೋಸೆ, ಇಡ್ಲಿ, ಪೂರಿ ತಿಂದು ಬೋರ್ ಆಗ್ತಿದೆ. ಏನಾದ್ರೂ ಫ್ಯಾನ್ಸಿಯಾಗಿ ಬ್ರೇಕ್‌ಫಾಸ್ಟ್ ಇವತ್ತು ಮಾಡ್ಕೊಳ್ಳೋಣ, ಹಾಗೂ ಅದು ಹೆಲ್ತಿಯಾಗಿ ಕೂಡ ಇರಬೇಕು ಅಂತ ಅನ್ಕೊಳ್ಳೋರ್ಗೆ ಈ ರೆಸಿಪಿ. ಇದು ಸ್ವೀಟ್ ಪೊಟ್ಯಾಟೊ ಪ್ಯಾನ್‌ಕೇಕ್. ಕಿಡ್ಸ್ ಫ್ರೆಂಡ್ಲಿ ಕೂಡ. ದೊಡ್ಡವರು, ಚಿಕ್ಕವರು ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ತುಂಬ ಹೆಲ್ತಿ ಕೂಡ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪ್ಯಾನ್ ಕೇಕ್ ಮಾಡೋದಕ್ಕೆ ನಾನು ಓಟ್ಸ್ ಪೌಡರ್, ಸೂಜಿ, ರವೆ, ಡ್ರೈ ಫ್ರೂಟ್ಸ್ ಪೌಡರ್, ಸ್ವೀಟ್ ಪೊಟ್ಯಾಟೊ, ಎಗ್, ಮಿಲ್ಕ್, ಜಾಗ್ರಿ, ಡೇಟ್ಸ್ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಷ್ಟು ಮಿಕ್ಸ್ ಮಾಡಿ ಒಂದು ಬ್ಯಾಟರ್ ಮಾಡಿಕೊಂಡು ತವದ ಮೇಲೆ ಹುಯ್ದ್ರೆ ದೋಸೆ ಥರ ಮುಗೀತು. ಅದನ್ನ ತುಪ್ಪದಲ್ಲಿ ಹಾಕಿ ಬೇಯಿಸಿ ಫ್ಲಿಪ್ ಮಾಡಿದ್ರೆ ನಿಮ್ಮ ಪ್ಯಾನ್ ಕೇಕ್ ರೆಡಿ ನೋಡಿ. ಇದನ್ನ ಒಂದು ಪ್ಲೇಟಿಗೆ ನೀವು ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಬಿಡಿ. ನಂದು ಒಂದು ಸೆಟ್ ರೆಡಿ ಆಯ್ತು. ಇದು ಇನ್ನೊಂದು ಸೆಟ್. ಹೀಗೆ ಎಲ್ಲ ಸೆಟ್ ಮಾಡಿ ಹಾಕ್ತಾ ಒಂದ್ರ ಮೇಲೆ ಹಾಕ್ತಾ ಹೋಗಿ. ಅಷ್ಟೇ ನೋಡಿ, ಪ್ಯಾನ್ ಕೇಕ್ ರೆಡಿ. ಇಷ್ಟಕ್ಕೆ ನಿಲ್ಲಿಸ್ಬೇಡಿ. ಇದನ್ನ ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಲ್ವಾ? ನಿಮ್ಗೆ ಇಷ್ಟ ಆಗಿರೋ ಫ್ರೂಟ್ಸ್ನ ಹಾಕೊಳ್ಳಿ. ಇಲ್ಲಿ ನಾನು ಬನಾನಾ, ಬಾಳೆಹಣ್ಣನ್ನ ಹಾಕೋತಾ ಇದ್ದೀನಿ. ನೀಟಾಗಿ ಕಟ್ ಮಾಡಿ ಫ್ಯಾನ್ಸಿಯಾಗಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನೊಂದು ಸೈಡು ನನಗೆ ಪಪಾಯ ಇಷ್ಟ. ಪಪಾಯನು ಕೂಡ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಫ್ರೂಟ್ ಬೇಕೋ ಆ ಫ್ರೂಟ್ನ ಹಾಕೊಳ್ಳಿ. ಜೊತೆಗೆ ಇನ್ನೂ ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣಿಸ್ಲಿ ಅಂತ ಕ್ಯಾನ್ಬೆರಿನ ಇಡ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಅಯ್ಯಯ್ಯೋ, ದಾಳಿಂಬೆ ಹಣ್ಣು ಮಿಸ್ ಮಾಡಿದೆ ಅಂತ ಹಾಕಕ್ಕೆ ಹೋಗಿ ನನ್ನ ಕ್ಯಾನ್ಬೆರಿ ಎಲ್ಲ ಬಿತ್ತೋಯ್ತು. ಮತ್ತೆ ಅದನ್ನು ಸರಿಯಾಗಿ ಫ್ಯಾನ್ಸಿಯಾಗಿ ಇಟ್ಟೆ ನೋಡಿ. ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನಿಸ್ತಿದ್ಯಲ್ಲ? ಜೇನುತುಪ್ಪನ ಮ್ಯಾಪಲ್ ಸಿರಪ್ ರೇಂಜಿಗೆ ಸ್ವಲ್ಪ ಪೋಸ್ಟ್ ಕೊಟ್ಕೊಂಡು ಹಾಕ್ಬಿಟ್ರೆ ಇದು ಯಾವುದೋ ರೆಸ್ಟೋರೆಂಟಿಂದ ಫ್ಯಾನ್ಸಿ ಆಗಿರೋ ಬ್ರೇಕ್ಫಾಸ್ಟ್ ಅಂತ ಅನ್ಕೋತಾರೆ. ಇನ್ನೂ ಏನೋ ಬೇಕು ಅನಿಸ್ತಿದ್ಯಲ್ಲ? ಕ್ಯಾಶ್ಯೂ ಇಟ್ಟರೆ ಸರಿ ಹೋಗ್ಬೋದಾ? ಇಲ್ಲ, ಇನ್ನೂ ಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕೋಣ. ಸ್ವಲ್ಪ ಡೆಕೋರೇಷನ್ ಜಾಸ್ತಿ ಆಯಿತು ಅನಿಸ್ತಿದೆ ಅಲ್ವಾ? ಸ್ವಲ್ಪ ಸರಿ ಮಾಡಿಬಿಡೋಣ. ಅಷ್ಟೇ ನೋಡಿ, ನಮ್ಮ ಫ್ಯಾನ್ಸಿ ಹಾಗೂ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ. ಇದು ಕಿಡ್ಸ್ ಕೂಡ ತಿಂತಾರೆ ಖುಷಿಯಾಗಿ, ಹಾಗೂ ದೊಡ್ಡವರು ಕೂಡ ತಿಂತಾರೆ. ಇದನ್ನು ಹೀಗೆ ಸೀದಾ ತೊಗೊಂಡೋಗಿ ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟುಬಿಟ್ರೆ ನನ್ನ ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಕತೆ ಇಲ್ಲಿಗೆ ಮುಗೀತು. ಈಗ ನಾನು ಸ್ವಲ್ಪ ತಿಂದು ಟೇಸ್ಟ್ ಮಾಡ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಆಹಾ, ಅದ್ಭುತ! ನಿಮಗೆ ಈ ಟೇಸ್ಟ್ ಹೇಗೆ ಬಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಖಂಡಿತವಾಗಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಇನ್ನಷ್ಟು ನ್ಯೂ ಆ್ಯಂಡ್ ಹೆಲ್ತಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದರೆ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಬಾಯ್.